ಶರಾವತಿ ಈಕೆ ಮೌನ ಕಣಿವೆ ಮತ್ತು ಅತ್ಯಂತ ಶ್ರೀಮಂತ ಕಣಿವೆ. ನಾಡಿಗೆ ವಿದ್ಯುತ್ತನ್ನು ಒದಗಿಸುತ್ತಾ ದೇಶಕ್ಕೆ ಬೆಳಕಾದವಳು. ನಾಡಿಗೆ ಬೆಳಕು ಕೊಟ್ಟರೂ ಮುಳುಗಡೆಯಾದ ನಾವು ಬೆಳಕು ಕಾಣದೆ ಕತ್ತಲಲ್ಲಿ ಪಡಬಾರದ ಕಷ್ಟ ಈಗಲೂ ಪಡುತ್ತಿದ್ದೇವೆ. ಮುಳುಗಡೆಯಿಂದ ವಲಸೆ ಹೋಗಿದ್ದು, ನರಕ ಯಾತನೆ ಅನುಭವಿಸಿದ್ದು, ಆ ಸಂಕಟಗಳನ್ನು ಹೇಳಲು ಸಾಧ್ಯವಿಲ್ಲ. ಇರಲಿ, ಆಗಿದ್ದೆಲ್ಲವೂ ಆಗಿ ಹೋಗಿ ಆಗಿದೆ. ಈಗ ನೀರಲ್ಲಿ ಮುಳುಗಿದ ಜಾಗ, ಅನುಭವಿಸಿದ ಸಂಕಟಗಳನ್ನು ವಾಪಸ್ಸು ಪಡೆಯಲು ಸಾಧ್ಯವಿಲ್ಲ. ಮುಳುಗಡೆಯಾಗಿದ್ದು ಅತಿ ಹೆಚ್ಚಿನ ಭಾಗ ಹೊಸನಗರ ಮತ್ತು ಸಾಗರ. ನಿನ್ನೆ ಸಂಜೆ ನಗರ ಸಮೀಪದ ದಂಡೆಯ ಮೇಲೆ ಈ ಎರಡು ದೇವಸ್ಥಾನಗಳನ್ನು ಕಂಡಾಗ ಈ ಹಿನ್ನೀರಿನಲ್ಲಿ ಎಷ್ಟೊಂದು ದೇವಸ್ಥಾನ, ಮನೆ, ಮಠ, ಜೀವಿಗಳು ಮುಳುಗಿರಬಹುದು ಎಂಬ ಊಹಿಸಿದ್ದರೆ ಭಯವಾಗುತ್ತಿತ್ತು. ಈಕೆ ಕೇವಲ 128 ಕಿಲೋಮೀಟರ್ ಹರಿದು ಸಮುದ್ರ ಸೇರಿದರೂ ಈಕೆಯ ಒಡಲಲ್ಲಿ ಅನೇಕ ಕೌತುಕಗಳಿವೆ, ವಿಸ್ಮಯಗಳಿವೆ. ಕೋಟ್ಯಾಂತರ ಜೀವ ಸಂಕುಲಗಳು, ಪ್ರಾಕೃತಿಕ ಸಂಪತ್ತು, 200 ಸಸ್ಯ ಪ್ರಭೇದ, 40 ಪಕ್ಷಿ ಪ್ರಭೇದ, 130 ಚಿಟ್ಟೆ ಪ್ರಭೇದ ಈಕೆಯ ಒಡಲಲ್ಲಿದೆ. ಈಗ ಶರಾವತಿ ಪಂಪ್ಡ್ ಸ್ಟೋರೇಜ್ ಎಂಬ ಯೋಜನೆಯಿಂದ ಮತ್ತೆ ಸಂಕಟ ಪಡುತ್ತಿದ್ದಾಳೆ. ಈ ಯೋಜನೆಯ ವಿರುದ್ಧ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಹೋರಾಟ ಆರಂಭವಾಗಿದೆ. ನೆನಪಿರಲಿ, ಈ ಯೋಜನೆ ಜಾರಿಗೆ ಬಂದರೆ 16,000 ಮರಗಳ ನಾಶ, 18,000 ಟನ್ ಸ್ಫೋಟಕ ಬಳಕೆ, ಭೂಕುಸಿತ, ಅಪರೂಪದ ಸಿಂಗಳೀಕ ಮಂಗಟ್ಟೆಗಳ ಆವಾಸ ಸ್ಥಾನ ನಾಶ, ಜಲಚರ ಬದುಕುಗಳ ನಾಶ, ಕುಡಿಯುವ ನೀರು ಉಪ್ಪಾಗುವಿಕೆ, ಈ ಎಲ್ಲ ಅನಾಹುತ ಕಟ್ಟಿಟ್ಟ ಬುತ್ತಿ. ಯಾವುದೇ ಸರ್ಕಾರ ಬಂದರೂ ನದಿ ಮೂಲಗಳಿಗೆ ಕೈ ಹಾಕುವುದನ್ನು ಬಿಡಿ, ಪರ್ಯಾಯ ಮಾರ್ಗಗಳು ಸಾಕಷ್ಟಿವೆ. ಶರಾವತಿಯನ್ನು ಉಳಿಸಿ ಉಳಿಸಿ ಉಳಿಸಿ.